ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮುಂದುವರಿತಾ ಇದೆ ಅಂಜಲಿ ನಿಂಬಾಳ್ಕರ್ ಹವಾ. ಖಾನಾಪುರ ತಾಲೂಕಿಗೆ ಕೇಂದ್ರದಿಂದ ಒಂದೇ ₹1 ಬಂದಿಲ್ಲ. ಬಿಜೆಪಿ ನಾಯಕರು ಮೋದಿ ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಖಾನಾಪುರ ಕ್ಷೇತ್ರಕ್ಕೆ ಕೇಂದ್ರದಿಂದ ಎಷ್ಟು ಅನುದಾನ ಬಂದಿದೆ? ಶ್ವೇತಪತ್ರ ಹೊರಡಿಸಬೇಕು ಅಂತ ಹೇಳಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಜನರ ಮುಂದೆ ಚರ್ಚೆಗೆ ಬರಲಿ, ನಾನು ಹೇಳ್ತೀನಿ ಅಂತ ಹೇಳಿ ಆ ಸವಾಲಿಗೆ ಪ್ರತಿ ಸವಾಲನ್ನು ಒಡ್ಡಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಜನರ ಮುಂದೆ ಚರ್ಚೆಗೆ ಬರಲಿ ಅಂತ ಹೇಳ್ತಿದ್ದಾರೆ. ಬರಲಿ, ಖಾನಾಪುರ ಜನಕ್ಕೆ ನನ್ನ ಅವಧಿಯಲ್ಲಿ, ಶಾಸಕೀಯ ಆಗಿದ್ದಂಥ ಅವಧಿಯಲ್ಲಿ ಎಷ್ಟು ಹಣ ಬಂದಿದೆ ಅನ್ನೋದನ್ನು ನಾನು ತೋರಿಸ್ತೇನೆ, ನಾನು ಹೇಳ್ತೇನೆ. ಸೋತರು ಮನೆಯಲ್ಲಿಯೇ ಕುಳಿತುಕೊಳ್ಳದೆ ಜನರ ಸೇವೆ ಮಾಡಿದ್ದೇನೆ. ಸೋಲು ಗೆಲುವು ಆಮೇಲೆ ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ಸ್ನೇಹ, ಕಾಳಜಿಯೇ ದೊಡ್ಡ ಆಶೀರ್ವಾದ. ಹೀಗಂತ ಅಂಜಲಿ ನಿಂಬಾಳ್ಕರ್ ಸಡ್ಡು ಹೊಡೆದಿದ್ದಾರೆ. ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದೆ. ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿ ಪ್ರಚಾರವನ್ನು ಆರಂಭಿಸಿದರೆ. ಈಗ ನಾನು ಅವರನ್ನೇ ಮಾತಾಡ್ತೀನಿ. ಮೇಡಮ್, ಹೋದೆಲ್ಲ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಮಹಿಳೆಯರು ಅದರಲ್ಲಿ ತಮಗೆ ಕುಂಕುಮ ಹಚ್ಚಿ ಒಂದು ಸ್ವಾಗತವನ್ನು ಮಾಡ್ತಿದ್ದಾರೆ. ನೋಡಿ, ಖಂಡಿತವಾಗಿ ಕಳೆದು 2 ದಿನದಿಂದ ಖಾನಾಪುರ ಕ್ಷೇತ್ರ ನಾನು ಗ್ರಾಮ ಪಂಚಾಯತಿ ವೈಸ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. 3-4 ಗ್ರಾಮ ಪಂಚಾಯತಿ ಸೇರಿ ಬರೀ ಹಿರಿಯ ನಾಗರಿಕರು ಯಾರಿದ್ದಾರೆ, ಕಾರ್ಯಕರ್ತರು ಯಾರಿದ್ದಾರೆ, ಅವರಿಗೆ ಅವರು ಜವಾಬ್ದಾರಿ ಮುಟ್ಟಿಸಿ ಹೆಂಗೆ ಮುಂದಿನ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕೂಡ. ಆದರೆ ಕೂಡ ಎಲ್ಲ ಮಹಿಳೆಯರು ಇಲ್ಲ ತಾಯಿ ಬರ್ತಾ ಇದ್ದಾರೆ ಅಂತ ಸ್ವಂತಾಗಿ ಅವರು ಮುಂದೆ ಬಂದು ಸ್ವಾಗತ ಮಾಡಿ ಮತ್ತೆ ಅವರವರು ತಮ್ಮ ಕೆಲಸಕ್ಕೆ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೂಡ ಭಾಳ ಹುಮ್ಮಸ್ ವಾತಾವರಣ ನಮ್ಮ ಖಾನಾಪುರ ತಾಲೂಕಿಂದ ಇದೆ. ಯಾಕೆಂದರೆ 75 ವರ್ಷ ಆಗಿದ ಮೇಲೆ ಫಸ್ಟ್ ಟೈಮ್ ಖಾನಾಪುರ ತಾಲೂಕಾಗೆ ಈ ಅವಕಾಶ ಸಿಕ್ಕಿದೆ, ಟಿಕೆಟ್ ಸಿಕ್ಕಿದೆ. ಸೊ ಅದಕ್ಕೆ ಭಾಳ ಎಲ್ಲರಿಗೆ ಒಂದು ಹೆಮ್ಮೆ ವಿಷಯ ಅನಿಸುತ್ತಾ ಇದೆ. ತಾಯಿ ಋಣ ನಮ್ಮ ಮೇಲೆ ಬಹಳಷ್ಟಿದೆ, ಆ ಋಣ ತೀರಿಸುವಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾರೆ ಮತದಾರರು. ಹೌದು, ಖಂಡಿತ. ಅವ್ರದ್ದು ನಾನು ಯಾವಾಗಲೂ ಶಾಸಕಿ ಆಗಲಿ, ಮಾಜಿ ಶಾಸಕರು ಆಗಲಿ, ಯಾವ ಪದದಲ್ಲಿ ಕೂಡ ನಾನು ಆಸೆ ಪಟ್ಟಿಲ್ಲ. ಒಂದು ಮನೆ ಮಗಳು ಆಗಿ ಅವರು ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಅವರಿಗೆ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ 60,000 ಒಳ್ಳೆಯ ಬ್ಯಾಗ್ಸ್ ಕೊಟ್ಟಿದ್ದೀನಿ, ಕಂಪಾಸ್ ಕೊಟ್ಟಿದ್ದೀನಿ, ಪ್ಯಾಡ್ಸ್ ಕೊಟ್ಟಿದ್ದೀನಿ. ಇದು ಎಲ್ಲ ಒಂದು CSR ಫಂಡ್ಸಿಂದ ಇರಲಿ, ಯಾವ ಪದ್ಧತಿಯಲ್ಲಿ ಹೆಂಗೆ ಮಾಡಬೇಕು ಆ ಥರ ಅನುಕೂಲ ಮಾಡಿ ಈ ಕ್ಷೇತ್ರದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಇದು ಇದೆ, ನಮ್ಮ ಮಕ್ಕಳಿಗೆ ಯಾರು ನೋಡ್ತಾರೆ ಅವ್ರ ಜೊತೆ ನಾವು ಇರ್ತೀವಿ. ಒಂದು ಬಾರಿ ತಪ್ಪಾಗಿದೆ, ಆ ತಪ್ಪು ಸುಧಾರಣೆಗೆ ದೇವರು ಮತ್ತೆ ಒಮ್ಮೆ ಸತ್ಯ ಅವಕಾಶ ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ಅಣ್ಣ ತಮ್ಮಂದ್ರೆ ಬಾಯಿಯಿಂದ ಕೂಡ ಬರ್ತಾ ಇದೆ. ಅದು ಅದೇ ಒಂದು ದೊಡ್ಡ ಆಶೀರ್ವಾದ. ನೋಡಿ, ಇಲೆಕ್ಷನ್ ಗೆಲ್ಲೋದು ಸೋಲೋದು ಅದು ಆಮೇಲೆ, ಬಟ್ ಈ ಪ್ರೀತಿ ಸ್ನೇಹ ಅವರು ಬಗ್ಗೆ ಅವ್ರದ್ದು ನನ್ನ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅದೇ ದೊಡ್ಡ ಆಶೀರ್ವಾದ ನನ್ನ ಕೆಲಸಕ್ಕೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ಒಂದೇ ಒಂದು ವಿಷಯ ನೀವು ಎಲ್ಲಿ ಹೋದರೂ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಕಳೆದ 20 ವರ್ಷಗಳಿಂದ ಒಂದೇ ₹1 ಈ ಒಂದು ಖಾನಾಪುರ ಕ್ಷೇತ್ರಕ್ಕೆ ಬಂದಿಲ್ಲ ಕೇಂದ್ರದಿಂದ ಅಂತೇಳಿ. ಹೌದು, ಖಂಡಿತ. ಎಲ್ಲರೂ ಇಲ್ಲಿ BJP ಲೀಡರ್ಸ್ ಇರಲಿ, ಯಾವುದು ಬಂದರೆ ಕೂಡ ನಾನು ಕ್ಯಾಂಡಿಡೇಟ್ ಅಲ್ಲ, ನಮಗೆ ನೋಡಬೇಡ, ನಮ್ಮ ಮೇಲೆ ಅವರಿಗೆ ನೋಡಿ ಅವರಿಗೆ ಮತ ಹಾಕಿ ಅವರಿಗೆ ಪ್ರಧಾನಿ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ಲ BJP ಲೀಡರ್ಸ್ಗೆ, ಕಾರ್ಯಕರ್ತರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಕೇಂದ್ರದಿಂದ ಯಾವುದು ₹1 ನಮ್ಮ ಯಾವುದು ಗ್ರಾಮಕ್ಕೆ, ಯಾವ ಊರಿಗೆ, ಯಾವ ತಾಲೂಕಿಗೆ ಅನುಕೂಲ ಆಗಿದೆ ಅದು ಕೂಡ ಅವರು ತಿಳುವಳಿಕೆ ಮಾಡಬೇಕು. ಕಳೆದು 5 ವರ್ಷ ಕೂಡ ನಾನು ಏನು ಕೆಲಸ ಮಾಡಿದ್ದೀನಿ ಅದು ಕೂಡ ತಿಳುವಳಿಕೆ ಆಗಬೇಕು. ಅದು ಶ್ವೇತಪತ್ರ ನಾನು ಕೂಡ ಮುಂದೆ ತಗೊಂಡು ಬರ್ತೀನಿ. ಅವರು ಕೂಡ ಬಂದು ಒಂದು ಚರ್ಚೆ ಆಗಲಿ, ಗೊತ್ತಾಗುತ್ತೆ. 10 ವರ್ಷದಲ್ಲಿ ಕೇಂದ್ರದಿಂದ ನಮ್ಮ ಖಾನಾಪುರ ತಾಲೂಕಾಗೆ, ಬರೀ ಖಾನಾಪುರ ತಾಲೂಕು 8 ಕ್ಷೇತ್ರ ಇದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬರೀ ಖಾನಾಪುರ ತಾಲೂಕು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದೆ. 8 ಕ್ಷೇತ್ರ ಅಲ್ಲಿ ಏನು ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ, ಏನು ಜನರ ಪರ ಒಂದು ಕೆಲಸ ಆಗಿದೆ ಅದು ತೋರಿಸಿ, ನನ್ನ ಕ್ಷೇತ್ರ ಅಲ್ಲಿ ನಾನು ಕೂಡ ಶಾಸಕಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅದು ಕೂಡ ತೋರಿಸ್ಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಮೇಡಮ್, ಖಾನಾಪುರದ ಕ್ಷೇತ್ರ ಜನ ಇಲ್ಲಿ ಯಾರು ಸಂಸದರು ಅವ್ರನ್ನ ಚುನಾವಣೆ ಬಂದಾಗ ಮಾತ್ರ ನೋಡ್ತೀವಿ, ಉಳಿದ ಟೈಮಲ್ಲಿ ಅವ್ರು ನೋಡೋದೇ ಇಲ್ಲ. ಕಳೆದು 30-35 ವರ್ಷದಿಂದ ಆ ಅನುಭವ ಇದೆ. ಈಗ ಕೂಡ ನಾನು ಮೊನ್ನೆನೇ ಶಿರ್ಸಿ ಹೋಗಿ ಬಂದೆ. ಅಲ್ಲಿ ಕೂಡ ಜನ ಅದೇ ಹೇಳ್ತಾ ಇದ್ರು, 6 ಬಾರಿ ನಾವು ಆರಿಸಿ ತಂದಿದ್ದೀವಿ ಇರೋದು ಕ್ಯಾಂಡಿಡೇಟ್ಗೆ.
3 ಬಾರಿ ಸಿರ್ಸಿಯಿಂದ 3 ಬಾರಿ ಅಂಕೋಲಾಯಿಂದ ಒಂದು ಪೀಠ ಸ್ಥಾನ ಅಲ್ಲಿ ದೊಡ್ಡ ಸ್ಥಾನ ಅಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಮಾಜಿ ಮಂತ್ರಿಗಳು ಇದ್ದಾರೆ. ಆದರೆ ಕೂಡ ಅವ್ರ ಕ್ಷೇತ್ರ ಅಲ್ಲಿ ಕೂಡ ಅವರು ಏನು ಕೆಲಸ ಮಾಡಿಲ್ಲ ಅಂತ ಶಿರ್ಸಿ ಜನರ ಬಾಯಿಯಿಂದ ಬರ್ತಾ ಇದೆ. ಅದು ನಾನು ಹೇಳೋದು ಪರಿಸ್ಥಿತಿ ಅಲ್ಲ, ಸಂದರ್ಭ ಕೂಡ ಅಲ್ಲ. ಸೊ ಜನ ಏನು ಹೇಳ್ತಾ ಇದ್ದಾರೆ ಅದು ನಾನು ಅವ್ರ ಧ್ವನಿಯಾಗಿ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಬಡವ್ರ ಜನಗೆ ಧ್ವನಿ ಆಗಬೇಕು ಅಂತ ನಾವೇ, ಇಲ್ಲ ಅಂದರೆ ಇವರಿಗೆ ಈ BJP ಲೀಡರ್ಸ್ ಅವಕಾಶ ಕೂಡ ಕೊಡಲ್ಲ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಲೀಡರ್ ಯಾವಾಗಲೂ ಬಡವ್ರ ಕಾಳಜಿ ಇರ್ತಕ್ಕಂಥ ಪಕ್ಷ ಇದೆ, ಮಹಿಳೆಯರ ಪರ, ರೈತರ ಪರ ಕಾಳಜಿ ಇರ್ತಕ್ಕಂಥ ಪಕ್ಷ ಇದೆ. ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೋ ಕೂಡ ನೀವು ನೋಡಿದರೆ ಆ ಮ್ಯಾನಿಫೆಸ್ಟೋ ಅಲ್ಲಿ ಕೂಡ ರೈತರ ಪರ ಕೆಲಸ ಇದೆ, ಯುವ ಬಗ್ಗೆ ಇದೆ, ಮಹಿಳೆಯರ ಬಗ್ಗೆ ಕಾಳಜಿ. ಮ್ಯಾನಿಫೆಸ್ಟೋ ಒಂದು ತಯಾರು ನಮ್ಮ ನಾಯಕರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಅವಾಗ ಮಾತಾಡುವಾಗ ಒಂದು ವಿಷಯ ಹೇಳಿರಿ ಮೇಡಮ್, ನಾನು ಶ್ವೇತ ಪತ್ರ ಹೊಡಿಸ್ತೀನಿ, ಏನೇನು ಅಭಿವೃದ್ಧಿ ಆಗಿದೆ ಅಂತೇಳಿ. ರೆಡಿ ಇದೆ ಮೇಡಮ್, ಯಾವಾಗ ಡೇಟ್ ಕೊಡ್ತೀರಿ BJP ನಾಯಕರಿಗೆ? ಯಾವುದು ಅವರು ಹೇಳಿ, ಒಂದು ಡೇಟ್ ಅವರು ಡೇಟ್ ಹೇಳಿ ನನ್ನ ಖಾನಾಪುರ ತಾಲೂಕು ಸಂಬಂಧಪಟ್ಟ ಯಾವ ಕೆಲಸ ಆಗಿದೆ ಅದರದ್ದು ಮತ್ತು ನಮ್ಮದು ಆಗಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಶಾಸಕಿದ್ದಾಗ ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ನಾನು ಶ್ವೇತಪತ್ರ ಹೊರಡಿಸ್ತೀನಿ. ಕೇಂದ್ರದ ನಾಯಕರಿಗಾಗಲಿ ಅಂತ ಏನು ಅಭಿವೃದ್ಧಿ ಮಾಡಿದರೆ ಮತ್ತು BJP ನಾಯಕರು ಇದು ಸಂಪುಟಕ್ಕೆ ಸ್ಪಷ್ಟಪಡಿಸಲಿ. ಕೇಂದ್ರದಿಂದ ಇಲ್ಲಿ ಖಾನಾಪುರ ಕ್ಷೇತ್ರಕ್ಕೆ ಏನೆಲ್ಲ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ, ಅವರೇ ಒಂದು ದಿನಾಂಕ ಹೇಳಲಿ ಅನ್ನೋದು ಇಲ್ಲಿ ಅದನ್ನು ಕೈ ಅಭ್ಯರ್ಥಿಯಾದಂತಹ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊರಗುಪ್ಪ, TV5 ಉತ್ತರ ಕನ್ನಡ.